ಅಮ್ಮ ಈ ರೀತಿ ಮಾತಾಡಬೇಡ. ನನ್ನ ನಿನ್ನ ಮಧ್ಯೆ ಯಾರು ಬರೋಕ್ಕೂ ಸಾಧ್ಯ ಇಲ್ಲ. ಬಂದ್ರು ಅವ್ರನ್ನ ಕಿತ್ತು ಬಿಸಾಕೋ ಮೊದಲನೇ ವ್ಯಕ್ತಿ ನಾನು. ನನ್ನ ಮನಸ್ಸಿನಲ್ಲಿ ಯಾವ ಹುಡುಗಿನೂ ಇಲ್ಲ. ಇರೋ ಪ್ರೀತಿ ಒಂದೇ, ಅದು ನಿಂದೆ. ನೀನ್ ಯಾರನ್ನು ತೋರಿಸ್ತೀಯೋ ಅವಳಿಗೆ ನಾನು ತಾಳಿ ಕಟ್ತೀನಿ. ನನ್ನ ಪಾಲಿಗೆ ತಾಳಿಗಿಂತ ತಾಯಿ ಮಾತು ಮುಖ್ಯ. ನನ್ನ ಜೀವನದಲ್ಲಿ ಯಾವುದೇ ಹೆಣ್ಣು ಹೆಂಡತಿಯಾಗಿ ಬಂದ್ರೋ ಅದು ನಿನ್ ಕಡೆಯಿಂದ ಅಷ್ಟೇ. ತುಂಬಾ ಸಂತೋಷ ಆಯ್ತು ಕಣೋ. ಈಗ ನನ್ನ ಮನ್ಸಿಗೆ ನೆಮ್ಮದಿ ಸಿಕ್ತು. ನೀನು ನೆಮ್ಮದಿಯಾಗಿ ಮಲ್ಕೋ ಬಾ. ಅಮ್ಮ, ನೋವಾಗ್ತಿದ್ಯಮ್ಮ. ತಡ್ಕೊ ಬಂಗಾರ, ಸ್ವಲ್ಪ ತಡ್ಕೊಮ್ಮ. ಎಷ್ಟು ದೊಡ್ಡ ಗಾಯ ಮಾಡ್ಕೊಂಡಿದ್ಯಾ, ಅದು ಮಾಯೋದ್ ಬೇಡವಾ? ಅಮ್ಮ, ಈ ಗಾಯ ನೋಡಿದ್ರೆ ನನಗೆ ಭಯ ಆಗತ್ತಲ್ಲ. ಇಷ್ಟೊತ್ತು ಹೇಗೆ ತಡ್ಕೊಂಡಿದ್ದೆ, ಎಷ್ಟು ನೋವು ಅನುಭವಿಸ್ತಿತ್ತೋ ಏನೋ. ಸರಿ ಸರಿ, ಇಲ್ಲೇ ಇರು. ನಿಮ್ಮಪ್ಪ ನೋಡಿದ್ರೆ ಆಮೇಲೆ ಮನೇಲಿ ದೊಡ್ಡ ಜಗಳ ಆಗುತ್ತೆ. ನಾನಿಲ್ಲೇ ಊಟ ತರ್ತೀನಿ. ಹಾಗೆ ಯಾವ್ದಾರ ಪೇನ್ ಕಿಲ್ಲರ್ ಇದೆ ನೋಡ್ಕೊಂಡ್ಬರ್ತೀನಿ. ಅಮ್ಮ, ಏನೇ ಇದು ಗಾಯ? ಓಟ್ಸಲ್ ಭಾಗವಹಿಸಿದ್ಯಾ? ಅದರಲ್ಲಿ ಬಿದ್ದು ಗಾಯ ಮಾಡ್ಕೊಂಡು ಬಂದಿದ್ದೀಯಾ? ಎಲ್ಲೇ ಬಿದ್ದೆ? ಪಾಪ ರೀ, ನೋಡಿ ಸೈಕಲ್ ಅಲ್ಲಿ ಬಿದ್ದು ಬಂದಿದ್ದಾಳೆ. ಹಾಗಾದ್ರೆ ನೀನ್ ಕುಣ್ತಾ ಇದೀಯ ಅಂತ ಕಾವ್ಯ ಹೇಳಿ ಸತ್ಯ? ಆಗ್ಯಾಕೆ ಇಲ್ಲ ಅಂದೆ? ಅಯ್ಯೋ, ಕುಂಟು ತರ ಪೆಟ್ಟೇನಾಗಿಲ್ಲ ರೀ, ಚಿಕ್ಕ ಗಾಯನೇ. ನೋಡಿದ್ರೆ ಗೊತ್ತಾಗುತ್ತೆ ಸುಶೀಲಾ. ಹಾ ಹಾ, ಸ್ವಲ್ಪನೇ ಗಾಯ ಆಗಿದೆ, ಸರಿ ಹೋಗುತ್ತೆ ರೀ. ನೋಡಿ ಅರಿಶಿನ ಹಾಕಿದ್ದೀನಿ. ಅದನ್ನೇ ಆಗ್ಲೇ ಹೇಳ್ಬೋದಾಗಿತ್ತಲ್ವಾ ಸುಶೀಲಾ? ನೀವೆಲ್ಲಿ ಬೇಜಾರು ಮಾಡ್ಕೊಂತಿರೋ ಅಂತ ಅವಳು ಹೇಳಲಿಲ್ಲ ರೀ. ಸುಶೀಲಾ, ಉತ್ತರ ಅವಳು ಕೊಡ್ಲಿ. ನಿನ್ನ ಬಾಯಿಗೆ ಸ್ವಲ್ಪ ಬೀಗ ಬೀಳ್ಲಿ. ಅವಳು ಬಾಯಿಲ್ವೋ? ಇಲ್ಲ ಅಪ್ಪ, ಅಂತ ನೋವೇನಿಲ್ಲ. ನಾನು ಅರ್ಶನ ಬೇಡ ಅಂದೆ, ಅಮ್ಮ ಬಲವಂತವಾಗಿ ಹಾಕಿದ್ರು. ಮತ್ತೆ ಕೇಳ್ತಾ ಇದ್ದೀನಿ ಕಣೆ, ಸ್ಪೋರ್ಟ್ಸ ಸೈಕಲ್ಲ? ಸೈಕಲ್ ರೀ. ನೀನ್ ಬಾಯಿ ಮುಚ್ಚೆ. ಉತ್ತರ ಕೊಡಬೇಕಾದವಳು ಅವಳು. ಸೈಕಲ್ ಅಪ್ಪ, ಅದಕ್ಕೆ ನಾನಿವತ್ತು ಆಟೋದಲ್ಲಿ ಬಂದೆ. ಏನೇ ಇದು?
ಏನ್ ತಂಗ್ಯವ್ವ, ಮಗ ನಿನ್ನ ಮಾತೆ ಕೇಳೋದನ್ನು ಖುಷಿಗೆ ಹಾಲು ಕುಡಿತಾ ಇದೆಯಾ? ಕುಡಿ ಕುಡಿ ಕುಡಿ. ಮದುವೆಗೇನೋ ಒಪ್ಕೊಂಡ, ಆದ್ರೆ ಮುಖ್ಯವಾಗಿ ಡಿಸ್ಕಸ್ ಮಾಡಬೇಕಾಗಿರೋ ವಿಷಯನೇ ಮರೆತು ಬಿಟ್ಟಿಯಲ್ಲ ನನ್ನ ತಂಗಿಯವ್ವ. ಯಾವ ವಿಷಯ? ವಿಜಯ್ ಯಾರ ವಿರುದ್ಧ ಆಟ ಆಡ್ತಿರೋದು? ಗೀತಾ ವಿರುದ್ಧ. ಆ ಪರವೋ ವಿರುದ್ಧವೋ ಆಟ ಅಂದ್ಮೇಲೆ ಇಬ್ರು ಜೊತೆಗಿರ್ಬೇಕಾಗತ್ತೆ, ಕರೆಕ್ಟ್ ತಾನೆ? ಜೊತೆಗಂದ್ಮೇಲೆ ನಿಯರು ಅವಳು ವಿಜಯ್ ಮೂಲಕ ಎಂಟ್ರಿ ಕೊಡೋಕೆ ಕಾಯ್ತಿರೋ ಫಿಯರ್. ಹಣೆ ಬರ ಸರ್ಕಲ್ ಹೋಗಿ ಸುತ್ತ ಹೊಡಿತಾ ಇದ್ರೆ ಸೆಂಟ್ರಲ್ ಹೋಗಿ ನಿಂತಿರೋದು ನಿನ್ನ ಮಗ ವಿಜಯ್ ಕುಮಾರ. ಗೊತ್ತಿದೆ. ಅದನ್ನ ಯಾಕೆ ಬಿಡಿಸಿ ಬಿಡಿಸಿ ಬಡಿಸ್ತೀಯ ಅಣ್ಣ? ಅಲ್ಲ ತಂಗ್ಯವ್ವ, ಆಗೋದನ್ನೆಲ್ಲ ನೋಡ್ತಿದ್ರೆ ನೀನು ಪಾದ ಇಡೋದಕ್ಕಿಂತ ಮುಂಚೆ ಅವಳು ಹೆಜ್ಜೆ ಊರಿ ಬಿಡ್ತಾಳೇನೋ ಅಂತ ಭಯ ಆಗ್ತಿದೆ. ಅದು ಸಾಧ್ಯನೇ ಇಲ್ಲ. ವಿಜಯ್ ಸ್ಪಷ್ಟವಾಗಿ ಹೇಳಿದ್ದಾನೆ, ಅವನು ಆಡ್ತಾ ಇರೋ 5 ಪಂದ್ಯದಲ್ಲಿ ಆಲ್ರೆಡಿ 2 ಪಂದ್ಯ ಗೆದ್ದಿದ್ದಾನೆ. ಉಳಿದಿರೋದು 3 ಪಂದ್ಯ. ಅದರಲ್ಲಿ ಒಂದೇ ಒಂದು ಗೆಲ್ಲೋದಕ್ಕೆ ಸಾಧ್ಯ ಇಲ್ವಾ? ಗೆದ್ದ ತಕ್ಷಣ ಗೀತಾ ಕಾಲೇಜ್ ಗೇಟಿಂದ ಗೆಟ್ ಔಟ್ ಆಗ್ತಾಳೆ, ವಿಜಯಿಂದ ದೂರ ಹೋಗ್ತಾಳೆ. ಆದ್ರೂ ಹಣೆ ಬರಹದ ಹಗ್ಗ ಅವಳನ್ನ ಎಳ್ಕೊಂಡು ಮನೆ ತನಕ ಬರುತ್ತೆ ಅಂತ ಇಟ್ಕೋ. ಅದಕ್ಕೆ ಮುಂಚೆ ವಿಜಯ್ ಗುರುಜಿ ಕೊಟ್ಟಿರೋ ಜಾತಕಕ್ಕೆ ಸರಿ ಹೊಂದೋ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಿರ್ತಾನೆ. ಸೊ ನೋ ಪ್ರಾಬ್ಲಮ್. ಬೇಡದಿರೋ ವಿಚಾರದ ಬಗ್ಗೆ ಯೋಚನೆ ಮಾಡದೆ ನೀನು ನೆಮ್ಮದಿಯಾಗಿ ಮಲ್ಕೋ. ಹೇಳೋ ಸಮಸ್ಯೆ ಮಲಗುತ್ತೆ. ನನ್ನ ಬದುಕಲ್ಲಿ ನನ್ನ ಲೆಕ್ಕಾಚಾರನೇ ನಡೆಯುತ್ತೆ. ನಾಳೆಯಿಂದ ಗುರುಜಿ ಕೊಟ್ಟಿದ್ದ ಜಾತಕದ ಹೆಣ್ಣಿನ ಹುಡುಕಾಟ ಶುರು. ಏನಾಯ್ತು ಇವಳಿಗೆ? ದಿನ ಬೆಳ್ಕರಿಯಕ್ಕೆ ಮುಂಚೆ ಹೂವು ಹಾಕ್ತಿದ್ಲು, ಇವತ್ತು ಬಿಸಿಲು ಬಂದರೂ ಮಲ್ಲಿಗೆ ಇದ್ದಾಳಲ್ಲ. ಗೀತಾ ಗೀತಾ, ಇಷ್ಟೊತ್ತಾದ್ರೂ ಎದ್ದೇ ಇಲ್ವಲ್ಲೇ? ಹೂ ಹಾಕಕ್ಕೂ ಹೋಗ್ಲಿಲ್ಲ. ಗೀತಾ ಗೀತಾ, ಅಯ್ಯೋ ದೇವ್ರೆ, ಮೈ ಈ ರೀತಿ ಸುಡ್ತಾ ಇದೆಯಲ್ಲೇ. ಗೀತಾ ಗೀತಾ, ಜ್ವರ ಬಂದಿದೆಯಲ್ಲ ನಿನಗೆ? ಅಮ್ಮ, ಏನೇ ಮೈ ಇಷ್ಟು ಸುಡ್ತಾ ಇದೆಯಲ್ಲೇ? ಟೈಮ್ ಎಷ್ಟಾಯ್ತಮ್ಮ? 7:45. ಹಾ, ಯಾಕಮ್ಮ? ಗೀತಾ, ಅಮ್ಮ, ನಾನು ಕಾಲೇಜ್ಗೆ ಹೋಗ್ಬೇಕಮ್ಮ. 8:30 ಅಷ್ಟರಲ್ಲಿ ಅಲ್ಲಿರ್ಬೇಕಮ್ಮ. ಕಾಲೇಜ್ಗೆ ಹೋಗೋದು ಬೇಡ. ಇವತ್ತು ನಾನು ಹೋಗಿ ಆಟದಲ್ಲಿ ಆಡಲಿಲ್ಲ ಅಂದರೆ ನನಗೆ ಪಾಠನೇ ಇರೋದಿಲ್ಲ ಅಮ್ಮ. ನಮ್ಮ ಹುಡುಗರ ಗುಂಪಲ್ಲಿ ಗೆಲ್ದೇ ಇದ್ರೆ ಕಾಲೇಜ್ಗೆ ಹೆಜ್ಜೆ ಇಡೋ ಆಗಿಲ್ಲ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಗೀತಾ. ಏನೇ ಆಗ್ತಿದೆ? ಏನಾಗಿದೆ ನಿನಗೆ? ಏನಾಗುತ್ತೆ ಅನ್ನೋದು ಈ ದಿನ ಮುಗಿದ ಮೇಲೆ ಇತ್ಯರ್ಥ ಆಗುತ್ತೆ. ನಾನು ಹೋಗ್ಲೇಬೇಕಮ್ಮ. ಅಮ್ಮ, ಗೀತಾ ಬೇಡ ಕಣೆ. ಗೀತಾ ಗೀತಾ, ನಿನ್ನ ಕೈಲಿ ಆಗಲ್ಲ ಕಣೆ. ಯಾಕೆ ಆಟ ಮಾಡ್ತೀಯಾ? ಇಲ್ಲ ಅಮ್ಮ, ನಾನು ಹೋಗ್ಲೇಬೇಕು. ಎಲ್ಲರೂ ಗೀತಾ ಇನ್ನೂ ಬಂದೇ ಇಲ್ಲ. ಅದೇ ನೋಡ್ತಿದ್ದೆ, ಅವಳು ಬಂದಿಲ್ಲ. ಅವಳು ಫೋನ್ ಮಾಡಿದ್ರೆ ಕಾಲು ರಿಸೀವ್ ಮಾಡ್ತಿಲ್ಲ. ಲೇ ದಿವ್ಯಾ, ನೀ ಹೊರಟ್ ಬರ್ಬೇಕಾದ್ರೆ ಅವಳ ಮನೆಗೆ ಹೋಗಿ ಅವಳನ್ನೂ ಕರ್ಕೊಂಡ್ ಬರತ್ತಾನೆ.
ಲೇ ನಾನ್ ಹೇಗೆ ಹೋಗ್ಲಿ? ಅವಳು ನೆನೆ ಹೋಗ್ವಾಗ್ಲೇ ಹೇಳೋಗಿದ್ದಾಳೆ ಯಾವ್ದೇ ಕಾರಣಕ್ಕೂ ಮನೆ ಹತ್ರ ಬರ್ಬೇಡ ಅಂತ. ಹೌದಾ? ಈಗ ಅವಳು ಬರ್ದೇ ಹೋದ್ರೆ ಗೇಮ್ಸ್ ಹೇಗೆ ಆಡೋದು? ಏ ಬಲ್ಬಲ್ ಆಗಲ್ಲ, ಆಟ ಇಲ್ಲಿಗೆ ಮುಗಿಯಿತು, ನಾವೇ ವಿನರ್ಸ್. ಬಂದು ಆಡಿ ಸೋತು ಅವಮಾನ ಆಗೋದಕ್ಕಿಂತ ಬರೋದೇ ಬೇಡ ಅಂತೇಳಿ ತೀರ್ಮಾನ ಮಾಡಿದಾಳೆ. ಪಾಪ ಅವ್ಳು ಬರ್ತಿದ್ಲೋ ಏನೋ, ಆದ್ರೆ ದಡಾರ್ ಅಂತ ಬಿದ್ದು ಪಳಾರ್ ಅಂತ ಮಂಡಿ ಚಿಪ್ಪಡ್ಕೊಂಡ್ಬಿಟ್ಟಿದ್ದಾಳಲ್ವಾ, ನೋವು ಪಾಪ. ಅವಳಿನ್ನು ಹಾಸಿಗೆ ಬಿಟ್ಟು ಎದ್ದೇಳಲ್ಲ, ಪಕ್ಕ ಅವಳಿಗೆ ಮಿನಿಮಮ್ 3 ತಿಂಗಳು ರೆಸ್ಟ್ ಬೇಕು. ಅಂದಮೇಲೆ ಗೀತಾ ಶಾಶ್ವತವಾಗಿ ಕಾಲೇಜ್ ಬಿಟ್ಲು ಅಂತ ತೀರ್ಮಾನ ಆಯ್ತು. ಇಷ್ಟಕ್ಕೂ ಅವಳಿಗೆ ಸೋಲ್ತೀನಿ ಅನ್ನೋ ಸತ್ಯ ಅರ್ಥ ಆಗಿದೆ. ತೀರ್ಮಾನ ಆದ್ಮೇಲೆ ಕಾಲೇಜ್ ಬಿಟ್ಟು ಹೋಗೋದಕ್ಕಿಂತ ಬರ್ದೇ ಇರೋದೇ ವಾಸಿ ಅಂತ ತೀರ್ಮಾನ ಮಾಡಿದಾಳೆ. ಆಟ ಆಡಿ ಸೋಲೋದು ಸ್ವಾಭಿಮಾನ ಇರೋರು ಮಾಡೋ ಕೆಲ್ಸ, ಆಟ ಬಿಟ್ಟು ಓಡೋಗೋದು ಎದುರು ಪುಕ್ಲಿ ಮಾಡೋ ಕೆಲ್ಸ. ಈಗ ನಾವು ಗೆದ್ದಾಯ್ತು, ಗೀತಾಗೂ ಈ ಕಾಲೇಜ್ಗಿರೋ ಸಂಬಂಧ ಕಟ್ಟಾಯ್ತು. ಇವ್ರು ಹೇಳ್ತಿರೋದ್ ಸತ್ಯನಾ? ಹಾಗಾದ್ರೆ ಗೀತಾ ಬರಲ್ವೇನೆ? ಹುಡುಗರು ಗೆದ್ದಾಯ್ತಾ? ಲೋ ಗಿರಿ, ಪ್ರಿನ್ಸಿಪಲ್ ಗಳಿಗೆ ನಾವು ಗೆದ್ದಾಯ್ತು ಅಂತ ಅನೌನ್ಸ್ ಮಾಡ್ಸೋ, ಇನ್ನೂ ಇವ್ರ ಸೌಂಡ್ ಇಲ್ಲ. ಲೇ ಗೀತಾ ಬಂದ್ಲು. ಬಂದಾಯ್ತು.